ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಈ ವಾರ ಭವಿಷ್ಯ ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ನಿಮಗೆ ಫಲವನ್ನ ಕೊಡುತ್ತೆ. ಪ್ರಮುಖವಾದಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು. ಮತ್ತು ಕುಟುಂಬದವರ ಸಲಹೆ ಸೂಚನೆಗಳ ಮುಖಾಂತರವಾಗಿ ಏನಾದರೂ ನೀವು ಮುಂದುವರೆದಿದ್ದೆ ಆದರೆ ನಿಮಗೆ ಇನ್ನೊಂದಷ್ಟು ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಜೊತೆಗೆ ವ್ಯಾಪಾರದ ಪ್ರಗತಿಗಾಗಿ ಒಂದಷ್ಟು ಸಾಲ ಸೋಲ ಮಾಡಿಕೊಳ್ತಕ್ಕಂತಹ ಒಂದು ಸಮಯಗಳು ಸಹ ಬಂದರೂ ಸಹ ಬರಬಹುದು ನಿಮಗೆ. ಜೊತೆಗೆ ಉದ್ಯೋಗದಲ್ಲಿದ್ದಂತಹ ಅನೇಕ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಈ ವಾರದ ಅದೃಷ್ಟದ ಬಣ್ಣ ನಿಮಗೆ ಬಿಳಿಯ ಬಣ್ಣ. ಅದೇ ರೀತಿಯಾಗಿ ಅದೃಷ್ಟವನ್ನ ತಂದುಕೊಡ್ತಕ್ಕಂತಹ ಸಂಖ್ಯೆ 6. ಇದನ್ನ ಉಪಯೋಗಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುವಂತಹ ಜೀವನವನ್ನ ನಡೆಸ್ಕೋಬಹುದು. ಜೊತೆಗೆ ಆಧ್ಯಾತ್ಮಿಕ ಪರಿಹಾರವನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ, ಅಲ್ಲಿಯವರೆಗೂ ನೋಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿನಲ್ಲಿ ಹುಟ್ಟಿರುವಂಥವ್ರಿಗೆ ನಿರುದ್ಯೋಗಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಗೋದಕ್ಕೆ ಸಾಧ್ಯವಾಗುತ್ತೆ. ನೂತನವಾದಂತಹ ವಸ್ತು ವಾಹನಗಳನ್ನ ಖರೀದಿ ಮಾಡ್ತಕ್ಕಂತಹದ್ದು, ಜೊತೆಗೆ ವಸ್ತ್ರಾಭರಣಗಳ ಖರೀದಿಯಿಂದ ಸಂತೋಷ ಪಡ್ತಕ್ಕಂತಹ ವಾರ ಅಂತಾನೆ ಹೇಳ್ಬಹುದು. ಬಾಲ್ಯದ ಸ್ನೇಹಿತರೊಟ್ಟಿಗೆ ಒಂದಷ್ಟು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಒಂದಷ್ಟು ಹಣವು ನಿಮ್ಮ ಕೈಯಿಂದ ಖರ್ಚಾಗ್ತಕ್ಕಂತಹದ್ದು, ಆದ್ರೆ ದುಃಖ ಪಟ್ಕೊಳ್ಳೋದು ಬೇಡ. ಸಂತೋಷದಲ್ಲಿದ್ದ ಸಂದರ್ಭಕ್ಕೆ ಖರ್ಚಾದ್ರೆ ಆಗ್ಲಿ, ಆದ್ರೆ ಸುಮ್ಮನೆ ದುಂದುಗಳು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಕೂಡಿಟ್ಕೊಂಡ್ರೆ ಯಾವತ್ತಿಗೂ ಅದು ಪರರ ಪಾಲೆ ಹೊರತು ನಿಮ್ಗೇನು ಬರೋದಿಲ್ಲ. ಉದ್ಯೋಗಗಳಲ್ಲಿದ್ದಂತಹ ಅನೇಕ ಸಮಸ್ಯೆಗಳು ದೂರವಾಗುತ್ತೆ. ಮಾನಸಿಕವಾಗಿದ್ದಂತಹ ತೊಂದರೆ ತಾಪತ್ರೆಗಳು ನಿವಾರಣೆ ಆಗತ್ತೆ ವೃಷಭ ರಾಶಿಯವರಿಗೆ. ಇನ್ನು ಪರಿಹಾರವನ್ನ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀವಿ, ಅದನ್ನ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ವಾರದಲ್ಲಿ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಯಾಕೋ ತುಂಬಾ ನಿಧಾನಗತಿಯಲ್ಲಿ ಸಾಗತ್ತೆ. ನೀವು ಅಂದುಕೊಂಡಷ್ಟು ವೇಗದಲ್ಲಿ ನಿಮಗೆ ಈ ಒಂದು ವಾರದಲ್ಲಿ ನಡೆಯೋದಿಲ್ಲ. ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಅಸ್ಥಿರತೆ ಕಾಡುತ್ತೆ. ಮತ್ತು ಮಾನಸಿಕವಾಗಿ ಒಂದಷ್ಟು ಗೊಂದಲಗಳು, ಮನೆಯವರೊಟ್ಟಿಗೆ ಭಿನ್ನಾಭಿಪ್ರಾಯಗಳನ್ನ ನೀವು ಈ ಒಂದು ದಿವಸ ಪಡ್ಕೊಳ್ತೀರಿ. ಈ ವಾರದಲ್ಲಿ ಸ್ವಲ್ಪ ಆ ರೀತಿಯಾಗಿ ನಿಮಗೆ ಮಾನಸಿಕ ಹಿನ್ನಡೆಗಳು ಉಂಟಾಗಬಹುದು. ಉದ್ಯೋಗದ ವಾತಾವರಣ ಬಹಳ ನಿರಾಶಾದಾಯಕವಾಗಿ ಇರುತ್ತೆ. ಮಿಥುನ ರಾಶಿಯವರಿಗೆ ವ್ಯರ್ಥ ಖರ್ಚುಗಳು ಮತ್ತು ವ್ಯರ್ಥ ಪ್ರಯಾಣಗಳು ಈ ವಾರ ಹೆಚ್ಚಿಗೆ ಆಗತ್ತೆ. ಹುಷಾರಾಗಿರ್ಬೇಕು.
ಕಾರ್ಯಕ್ರಮದ ಕೊನೆಯಲ್ಲಿ ಪರಿಹಾರವನ್ನು ಹೇಳ್ತೀವಿ, ಅದನ್ನ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿಯಾಗಿ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಆತ್ಮೀಯ ಸ್ನೇಹಿತರೊಟ್ಟಿಗೆ ಬಹಳ ಭಿನ್ನಾಭಿಪ್ರಾಯಗಳು ಬರಬಹುದು. ಕುಟುಂಬದ ಸದಸ್ಯರೊಟ್ಟಿಗೆ ಬಹಳ ಒಂದು ವಿವಾದಾತ್ಮಕವಾಗಿರತಕ್ಕಂತಹ ಘಟನೆಗಳು ನಡೆಯುತ್ತವೆ. ದೈವ ಕಾರ್ಯಗಳಲ್ಲಿ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನೋದು ಇರೋದಿಲ್ಲ, ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಾ. ಆತ್ಮೀಯ ಸ್ನೇಹಿತರೊಟ್ಟಿಗೆ ಸಣ್ಣ ಪುಟ್ಟ ತೊಂದರೆಗಳು ಅತಿ ಹೆಚ್ಚಿಗೆ ಬಾಧೆ ಕೊಡುತ್ತದೆ. ಆದರೆ ಸಂತೋಷದ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ಸಿಗತಕ್ಕಂತಹದ್ದು. ವೀಕ್ಷಕರೇ, ವಿಡಿಯೋನಲ್ಲಿ ಮುಂದುವರಿಯೋದಕ್ಕಿಂತ ಮುಂಚಿತವಾಗಿ ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026 ನಡೆಯುವಂತಹ ಗುರು ಮಹಾಯಾಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ ಬೆಳಗ್ಗಿನ ಜಾವದಲ್ಲಿ, ಅಂದರೆ ಜೂನ್ 2ನೇ ತಾರೀಕಿಗೆ, ಕ್ಯಾಲೆಂಡರ್ನ ಪ್ರಕಾರ 2ನೇ ತಾರೀಕಿಗೆ ತನ್ನ ಸ್ಥಾನವನ್ನ ಪರಿಚಲನೆ ಮಾಡ್ತಾ ಇದೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ. ಹಾಗಾಗಿ ಗುರುವಿನ ಸ್ಥಾನ ಬದಲಾವಣೆ ಇರೋದ್ರಿಂದ ಹಲವಾರು ರಾಶಿಗಳು ಗುರುಬಲವನ್ನ ಕಳ್ಕೊಳ್ತಾ ಇದ್ದಾವೆ. ಇನ್ನು ಹಲವು ರಾಶಿಗಳು ಗುರುಬಲವನ್ನ ಪಡೆದುಕೊಳ್ತಾ ಇದ್ದಾವೆ. ಗುರುಬಲವನ್ನ ನೀವು ಗೋಚಾರದಲ್ಲಿ ಪಡೆದುಕೊಂಡರೂ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಗುರು 3, 6, 8, 12 ಈ ಸ್ಥಾನಗಳಲ್ಲಿದ್ರೆ, ಅಥವಾ ಮಕರ ರಾಶಿಯಲ್ಲಿ ಏನಾದರೂ ಸ್ಥಿತನಾಗಿ ನೀಚ ಭಂಗ ಆಗದೆ ಇದ್ದರೆ ನೀವು ಗುರು ಶಾಂತಿಯನ್ನ ಮಾಡಿಸಿಕೊಳ್ಬೇಕಾಗ್ತದೆ. ಇನ್ನು ಗುರುಬಲ ಕಳೆದುಕೊಳ್ತಿರ್ತಕ್ಕಂತಹ ರಾಶಿಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೇಷರಾಶಿ, ಅದೇ ರೀತಿಯಾಗಿ ವೃಷಭ ರಾಶಿ, ಅದೇ ರೀತಿಯಾಗಿ ಸಿಂಹ ರಾಶಿ, ಅದೇ ರೀತಿಯಾಗಿ ತುಲಾ ರಾಶಿ, ಅದೇ ರೀತಿಯಾಗಿ ಕುಂಭ ರಾಶಿ, ಇವರು ಗುರುಬಲವನ್ನ ಕಳ್ಕೊಳ್ತಾ ಇದ್ದಾರೆ. ಹಾಗಂತ ಹೇಳಿ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಏನೂ ಇಲ್ಲ. ಗುರುವಿನ ಬಲ ಯಾಕಪ್ಪ ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಘಟನೆಗಳು, ವಿವಾಹ, ಸಂತಾನ, ಕೆಲಸ ಸಿಗುವಂಥದ್ದು, ಬದುಕಿನಲ್ಲಿ ಅಭಿವೃದ್ಧಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಚಾರಗಳಾದರೂ ಸಹ ನಮಗೆ ಗುರುವಿನ ಅನುಗ್ರಹ ಬೇಕು. ಗುರುಬಲ ಇದ್ದರೆ ನಮ್ಮ ಬದುಕು ತುಂಬಾ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗುರುಬಲಕ್ಕೋಸ್ಕರವಾಗಿಯೇ, ಗುರುವಿನ ಅನುಗ್ರಹದ ಪ್ರಾಪ್ತಿಗಾಗಿಯೇ ಮಾಡ್ತಾ ಇರತಕ್ಕಂತಹ ಗುರು ಮಹಾಯಾಗ 31ನೇ ತಾರೀಕು ಭಾನುವಾರದ ಪೌರ್ಣಮಿ ದಿವಸ 31/5/2025 ಪೌರ್ಣಮಿ ದಿವಸ ನಡೀತಾ ಇದೆ. ಹೀಗಾಗಿ ತಾವೆಲ್ಲರೂ ಸಹ ಬಂದು ಯಾಗದಲ್ಲಿ ಪಾಲ್ಗೊಂಡು ದೇವರ ಸೇವೆಯನ್ನು ಮಾಡಿ, ಅದೇ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಿ ಗುರುವಿನಿಂದ ಸಿಗಬೇಕಾದ ಸಂಪೂರ್ಣ ಅನುಗ್ರಹವನ್ನ ತಾವೆಲ್ಲರೂ ಸಹ ಪಡ್ಕೊಳ್ಳಿ. ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಸಹ ಅಲ್ಲಿ ನವಗ್ರಹ ಪೂಜೆ ಆಗೋದ್ರಿಂದ ನವಗ್ರಹಗಳ ಸಮೇತವಾಗಿ ಎಲ್ಲಾ ಗ್ರಹಗಳಿಗೂ ಶಾಂತಿಗಳಾಗ್ತದೆ. ತಾವೆಲ್ಲರೂ ಬಂದು ಪಾಲ್ಗೊಂಡು ಗುರುವಿನ ವಿಶೇಷ ಅನುಗ್ರಹಕ್ಕೆ ಪಾತ್ರವಾಗಿ, ಜೊತೆಗೆ ಅವತ್ತು ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ನಿಮ್ಮ ದೇಹದಲ್ಲಿ ಧರಿಸ್ಕೋಬೇಕು. ಅಕ್ಷತೆ ಪ್ರಸಾದವನ್ನ 2 ಭಾಗವನ್ನಾಗಿ ಮಾಡಿ, ಒಂದು ಸದಾ ಕಾಲ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡಿರ್ಬೇಕು, ಇನ್ನೊಂದು ಭಾಗ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡಿರಬೇಕು. ಇದು 12 ವರ್ಷಗಳಿಗೊಮ್ಮೆ ನಡೆಯುತ್ತಾ ಇರತಕ್ಕಂತಹ ವಿಶೇಷವಾದ ಉಚ್ಚಸ್ಥಾನದ ಸಂಚಾರವಾಗಿದೆ. ನಿಮ್ ಜಾತಕಗಳನ್ನು ನೋಡ್ಕೊಳ್ಳಿ. ನಿಮ್ ಜಾತಕದಲ್ಲಿ ಏನಾದರೂ ಗುರು ಮತ್ತು ರಾಹು ಏನಾದರೂ ಕಟಕ ರಾಶಿನಲ್ಲಿ ಸೇರಿದ್ರೆ, ಅದನ್ನ ಯಾವುದೇ ರಾಶಿಯಲ್ಲಿ ಸೇರಿದ್ರು ಸಹ ಅದು ಚಾಂಡಾಲ ಯೋಗವೇ. ಆದ್ರೆ ಕಟಕ ರಾಶಿಗೆ ಸೇರಿದಂತಹ ಸಂದರ್ಭದಲ್ಲಿ ಯಮುನಾ ನದಿ ಸ್ನಾನ ಮಾಡ್ಬೇಕಾಗತ್ತೆ. ಯಮುನಾ ನದಿಯ ಪುಷ್ಕರ ಸ್ನಾನ ಮಾಡಬೇಕು. ಯಮುನಾ ನದಿಯು 12 ವರ್ಷಗಳ ನಂತರ ಪುಷ್ಕರವಾಗ್ತಾ ಇರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ. ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬರುವಂಥವ್ರು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸಾಧ್ಯವಾಗದೇ ಇರತಕ್ಕಂಥವ್ರು ಯಮುನಾ ತೀರ್ಥವನ್ನ ನಾವೇ ಸ್ವತಃ ಅಲ್ಲಿ ಯಾಗಕ್ಕೆ ಬಂದಂಥವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಜೂನ್ 15ನೇ ತಾರೀಕಿನ ಒಳಗಾಗಿ ಅದನ್ನ ವಿಧಿವತ್ತಾಗಿ ಅಲ್ಲಿ ಹೇಳ್ಕೊಡ್ತೀವಿ ಹೇಗೆ ಪೂಜಿಸಬೇಕು ಅಂತ. ಆ ರೀತಿಯಾಗಿ ಪೂಜಿಸಿ ನೀವು ಆ ತೀರ್ಥವನ್ನ ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡಿ ಗುರುರಾಹು ಚಾಂಡಾಲ ಯೋಗದ ಪ್ರಭಾವದಿಂದ ಮುಕ್ತರಾಗ್ತೀರಿ. ಈ ಅವಕಾಶ ಕಳ್ಕೊಂಡ್ರೆ ಪುನಃ ಮತ್ತಿನ್ನ 12 ವರ್ಷಗಳವರೆಗೂ ನೀವು ಕಾಯ್ಬೇಕಾಗ್ತದೆ. ಇದು 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹ ಒಂದು ವಿಶೇಷ ಸ್ಥಾನ ಸಂಚಾರದ ಪ್ರಕ್ರಿಯೆ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಬಹುದು. ಬರುವಂಥವರೆಲ್ಲರಿಗೂ ಸಹ ಅನುಕೂಲವಾಗ್ತದೆ. ಹಾಗಾದ್ರೆ ನಡೀತಿರುವಂತಹ ಸ್ಥಳವಾದ್ರೂ ಎಲ್ಲಿ ಅಂತ ಹೇಳಿದ್ರೆ, ಹರತಲೆಯ
ನಿರ್ಗುಣ ಅದ್ವೈತ ಮಠ ಅಂದ್ರೆ ನಮ್ಮದೇ ಒಂದು ಮಠದಲ್ಲಿ ನಡೀತಾ ಇರತಕ್ಕಂತಹ ವಿಶೇಷವಾದ ಈ ಒಂದು ಗುರು ಮಹಾಯಾಗದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ವಿಶೇಷವಾಗಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ. ಸೊ ಹಾಗಾಗಿ ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಿಶೇಷವಾದ ಮಾಹಿತಿಗಳನ್ನು ತಿಳ್ಕೊಂಡು ತಾವೆಲ್ಲರೂ ಸಹ ಬನ್ನಿ. ಈ ಯಾಗಕ್ಕೆ ಇರ್ತಕ್ಕಂತಹ ಯಾಗ ಮಾಡಿಸುವಂತವರಿಗೆ ಮಾತ್ರವೇ ಶುಲ್ಕವೇ ಹೊರತು ಯಮುನಾ ನದಿ ತೀರ್ಥಕ್ಕೆ ಶುಲ್ಕ ಇರೋದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಗುರುರಾಹು ಚಾಂಡಾಲ ಯೋಗ ಇರೋರು ಮಾತ್ರ ತಗೊಂಡು ಹೋಗಿ, ಒಳ್ಳೇದಾಗ್ಲಿ. ಇನ್ನು ವಿಡಿಯೋನಲ್ಲಿ ಮುಂದುವರಿತಾ ನೋಡೋದಾಯ್ತು ಅಂತ ಹೇಳಿದ್ರೆ, ಇನ್ನು ಕಟಕ ರಾಶಿಯವ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಗೆ ಮನೆಯ ಹೊರಗಡೆ ಗೌರವ ಸ್ಥಾನಮಾನಗಳು ಹೆಚ್ಚಿಗೆ ಆಗ್ತಕ್ಕಂತಹದ್ದು. ಹಣಕಾಸಿನ ಪರಿಸ್ಥಿತಿ ಬಹಳ ತೃಪ್ತಿಕರವಾಗಿ ಇರುತ್ತೆ. ಒಂದಷ್ಟು ಹೂಡಿಕೆಗಳನ್ನ ಮಾಡ್ಕೊಳ್ಳೋದಕ್ಕೂ ಸಹ ಇದು ಸದ್ಯಕ್ಕೆ ಸಕಾಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗುರುಬಲವನ್ನ ನೀವು ಕಳ್ಕೊಳ್ತಾ ಇದ್ದೀರಾ. ಸೊ ಅಷ್ಟರೊಳಗಡೆ ಏನಾದ್ರೂ ಕೆಲಸಗಳನ್ನ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡಿ ಮುಗಿಸ್ಕೊಂಡ್ಬಿಡೋದು ತುಂಬಾನೇ ಒಳ್ಳೆಯದು. ವೃತ್ತಿ ವ್ಯಾಪಾರಗಳಲ್ಲಿ ನಿರೀಕ್ಷಿತವಾಗಿರ್ತಕ್ಕಂತಹ ಸ್ಥಾನಮಾನಗಳು, ಲಾಭಾಂಶಗಳು ಸಿಗತಕ್ಕಂಥದ್ದು ಆಗತ್ತೆ. ಇನ್ನು ಒಂದಷ್ಟು ಸುವಿಚಾರಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ. ಸಂಗಾತಿಯೊಟ್ಟಿಗೆ ಸಾಮರಸ್ಯದ ಬದುಕನ್ನ ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರ್ತಕ್ಕಂತಹ ದಿನಮಾನಗಳನ್ನ ಈ ವಾರದಲ್ಲಿ ಸಿಂಹರಾಶಿಯವರು ನೋಡ್ತೀರಿ. ಇನ್ನು ಪರಿಹಾರಕ್ಕಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗ್ಲಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಸಮಾಜದ ಪ್ರಮುಖ ವ್ಯಕ್ತಿಗಳ ಸಂಪರ್ಕಗಳು ನಿಮಗೆ ಸಿಗ್ತಕ್ಕಂತಹದ್ದು ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಗಾಧ ಪ್ರಮಾಣದ ಯಶಸ್ಸನ್ನೋದು ಸಿಗತ್ತೆ. ಅಧಿಕಾರಿಗಳ ಬೆಂಬಲಗಳು ನೀವು ಮಾಡತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿ ಸಿಗತಕ್ಕಂತಹದ್ದು. ವೃತ್ತಿಪರ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನ ಕನ್ಯಾ ರಾಶಿಯವರು ಗಳಿಸ್ಕೋತೀರಿ. ಬಂಧು ಮಿತ್ರರಿಂದ ಬಹಳ ಶುಭ ಸುದ್ದಿಯನ್ನ ಕೇಳತಕ್ಕಂತಹದ್ದು ಆಗತ್ತೆ. ಒಟ್ಟಾರೆ ಅತ್ಯದ್ಭುತವಾಗಿರತಕ್ಕಂತಹ ವಾತಾವರಣವನ್ನ ನೋಡಬಹುದು ಈ ಒಂದು ಕನ್ಯಾ ರಾಶಿಯವರು. ತುಂಬಾ ಚೆನ್ನಾಗಿದೆ ಈ ವಾರ. ಇನ್ನು ನಿಮ್ಮ ಮನಸ್ಸಿನ ಇಚ್ಛೆಗಳು ಈಡೇರಿಕೆ ಆಗಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಪರಿಹಾರವನ್ನು ಹೇಳ್ತೀವಿ, ಅದನ್ನ ಮಾಡ್ಕೊಳ್ಳಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಾಹನ ಕೊಂಡುಕೊಳ್ತಕ್ಕಂತಹ ಸುಸಂದರ್ಭಗಳು ಬರುತ್ತೆ. ವಸ್ತ್ರಾಭರಣಗಳನ್ನ ಖರೀದಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಆದಾಯವು ಹೆಚ್ಚು, ಖರ್ಚು ಹೆಚ್ಚಾಗ್ತಕ್ಕಂತಹದ್ದು. ಜೊತೆಗೆ ಕುಟುಂಬ ಸದಸ್ಯರಿಂದ ಯಾಕೋ ಸಣ್ಣ ಪುಟ್ಟ ವಿರಸಗಳು, ಕಿರುಕುಳಗಳನ್ನ ಅನುಭವಿಸಬಹುದು. ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ಜಾಗೃತಿಯಾಗಿರಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ, ಚೆನ್ನಾಗಾಗ್ತೀರಾ. ಉದ್ಯೋಗದಲ್ಲಿ ಇದ್ದಂತಹ ಸಮಸ್ಯೆಗಳು ದೂರವಾಗುವಂತಹದ್ದು. ಒಂದಷ್ಟು ಅಪಾಯಗಳಿಂದ ತಪ್ಪಿಸಿಕೊಳ್ತೀರಿ. ಆದ್ರೆ ವಾರಾಂತ್ಯದಲ್ಲಿ ಮಾತ್ರ, ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿವಸಗಳು ಸ್ವಲ್ಪ ಜಾಗೃತೆಯಾಗಿರ್ತಕ್ಕಂಥದ್ದು ಒಳ್ಳೇದು. ಸುಮ್ನೆ ಏನೇನೋ ಮನೆಯಲ್ಲಿ ಇಲ್ಸಲ್ಲದ ಮಾತುಗಳು ಬರ್ತಕ್ಕಂಥದ್ದು ಈ ರೀತಿಯಾಗಿ ಆಗತ್ತೆ. ಸ್ವಲ್ಪ ಜಾಗೃತೆಯಾಗಿ ಇರಿ. ಇನ್ನು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರಮುಖ ವಿಚಾರಗಳಲ್ಲಿ ಗೊಂದಲ ತಾಪತ್ರಯಗಳು ಉಂಟಾಗತ್ತೆ. ಮನೆಯಲ್ಲಿ ಅಶಾಂತಿಗಳು ಉಂಟಾಗತ್ತೆ. ಇಷ್ಟಪಟ್ಟಂತಹ ಕೆಲಸಗಳು ಯಾಕೋ ತುಂಬಾ ಮಂದ ಗತಿಯಲ್ಲಿ ಸಾಗತಕ್ಕಂತಹದ್ದು. ಪಾಲುದಾರಿಕಾ ವ್ಯವಹಾರಗಳು ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಆಗಿ ಬರೋದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಬಹಳ ನಿರ್ಲಕ್ಷ್ಯ ಮಾಡ್ಕೊಂಡು ಬಿಡ್ತೀರಾ. ಆ ರೀತಿಯಾಗಿ ಮಾಡ್ಕೊಳಕ್ ಹೋಗೋದು ಬೇಡ. ಏನೇ ಆದ್ರೂ ಧೈರ್ಯವಾಗಿದ್ದು ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನ ಕಾಪಾಡ್ಕೊಳ್ತಾ ಹೋಗಿ, ಚೆನ್ನಾಗಿ ಆರೋಗ್ಯದಲ್ಲಿ ಇರಿ. ಸ್ನೇಹಿತರಿಂದ ಒಂದಷ್ಟು ಒತ್ತಡಗಳು ಹೆಚ್ಚಾಗಬಹುದು. ಜೊತೆಗೆ ಸಾಲದಿಂದ ಒಂದಷ್ಟು ಸಮಸ್ಯೆಗಳನ್ನ ಅನುಭವಿಸ್ಕೊಂಡು ಹೋಗ್ತೀರಾ. ಹುಷಾರು, ಜಾಗ್ರತೆಯಾಗಿ ಇರೋದು ಒಳ್ಳೆಯದು. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಟುಂಬದ ಸದಸ್ಯರಿಂದ ಬೆಂಬಲಗಳು ಸಿಕ್ಕತ್ತೆ. ದೂರಬಾರ ಪ್ರಯಾಣಗಳನ್ನ ಮಾಡ್ಕೊಳ್ತಕ್ಕಂಥ ದಿವಸ. ಒಂದಷ್ಟು ನೂತನ ಪರಿಚಯಗಳು ಉಂಟಾಗುವಂತಹ ದಿನಮಾನಗಳು ಈ ವಾರದಲ್ಲಿ ಇದ್ದಾವೆ. ವ್ಯಾಪಾರದಲ್ಲಿದ್ದಂತಹ ಸಮಸ್ಯೆಗಳು ದೂರ ಆಗತಕ್ಕಂತಹದ್ದು. ಮನೆಯಲ್ಲಿ ನೆಮ್ಮದಿ ಅನ್ನೋದು ಸಿಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಾಂಶಗಳು ಬರತಕ್ಕಂತಹದ್ದು. ಉದ್ಯೋಗಿಗಳಿಗೆ ಬಹಳ ಶುಭ ಸುದ್ದಿ ಅನ್ನುವಂಥದ್ದು ಈ ವಾರ ಸಿಗತ್ತೆ. ಚೆನ್ನಾಗಿದೆ ಧನಸ್ಸು ರಾಶಿಯವರಿಗೂ. ಇನ್ನು ಮುಂದಿನ ರಾಶಿ ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಸಂಗಾತಿಯೊಟ್ಟಿಗೆ ಸಾಮರಸ್ಯದ ಬದುಕು, ವಿವಾದಗಳು ದೂರವಾಗ್ತವೆ.
ವೃತ್ತಿಪರ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಸರಿಯಾದ ಸಮಯಕ್ಕೆ ವ್ಯವಹಾರಗಳು ಪೂರ್ಣಗೊಳ್ಳೋದ್ರಿಂದ ಆರ್ಥಿಕ ಮೂಲಗಳ ಅಭಿವೃದ್ಧಿಯೂ ಸಹ ನಿಮಗೆ ಉಂಟಾಗತ್ತೆ. ದೀರ್ಘಾವಧಿ ಸಾಲದ ಒತ್ತಡದಿಂದ ನೀವು ನಿವೃತ್ತರಾಗ್ತೀರಿ. ಆದಾಯದ ಮಾರ್ಗಗಳು ತುಂಬಾ ನಿಧಾನವಾಗುವಂತಹದ್ದು. ವೃತ್ತಿಪರ ಉದ್ಯೋಗದಲ್ಲಿ ಸ್ಥಾನ ಪರಿಚಲನೆಯ ಸೂಚನೆಗಳು, ಅಂದ್ರೆ ನಿಮಗೆ ಬಡ್ತಿ ಸಿಕ್ಕುವಂತಹದ್ದು, ನೀವು ಶುಭ ರೀತಿಯಾದ ಟ್ರಾನ್ಸ್ಫರ್ಗಳಾಗ್ತಕ್ಕಂತಹದ್ದು ಆಗತ್ತೆ. ಸೊ ಚೆನ್ನಾಗಿರ್ತಕ್ಕಂತಹ ಕಾಲಘಟ್ಟ, ಅದನ್ನ ಹಾಗೆಯೇ ಉಪಯೋಗಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿ ಆಗಿ ಅಂತ ಹೇಳ್ತೀವಿ. ಜೊತೆಗೆ ಇನ್ನು ನಿಮ್ಮ ಕನಸುಗಳು ಸಾಕಾರವಾಗ್ತಕ್ಕಂಥದ್ದು, ಒಂದಷ್ಟು ಕೆಲ ಯೋಜನಾ ಕಾರ್ಯಗಳಲ್ಲಿ ಲಾಭಗಳನ್ನು ಗಳಿಸ್ಕೋತೀರಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೂತನ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಸಕಾಲ ಅಂತಾನೆ ಹೇಳ್ಬೋದು. ಬಂಧು ಮಿತ್ರರೊಟ್ಟಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಮನೆಯ ವಾತಾವರಣ ತುಂಬಾ ಶಾಂತವಾಗಿರುತ್ತೆ. ನೂತನ ವಸ್ತ್ರಾಭರಣಗಳನ್ನ ಖರೀದಿ ಮಾಡೋದಕ್ಕೆ ಮತ್ತು ನೂತನ ಹೂಡಿಕೆಗೆ ಸಹ ಇದು ಸಕಾಲ ಅಂತಾನೆ ಹೇಳ್ಬೋದು. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಅನುಕೂಲಕರವಾದ ವಾತಾವರಣ ನಿಮಗೆ ಇದೆ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ಸಿಗ್ತಕ್ಕಂತಹದ್ದು ಮತ್ತು ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಕುಂಭರಾಶಿಗೆ ಈ ವಾರದಲ್ಲಿ ಸಿಗತ್ತೆ. ಇನ್ನೊಂದಷ್ಟು ಒಳ್ಳೆ ಅಂಶಗಳು ನಿಮ್ಮ ಜೀವನದಲ್ಲಿ ಸಿಗಬೇಕು ಅಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ. ಶುಭವಾಗ್ಲಿ. ಇನ್ನು ಕೊನೆಯದಾಗಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಪ್ರಯತ್ನದಿಂದ ಮಹತ್ವದ ಕೆಲಸ ಕಾರ್ಯಗಳು ಸಿದ್ಧಿ ಆಗತಕ್ಕಂತಹದ್ದು. ಸಂಬಂಧಿಕರೊಟ್ಟಿಗೆ ಇದ್ದಂತಹ ಅನೇಕ ಭಿನ್ನಾಭಿಪ್ರಾಯಗಳು ಹೋಗುತ್ತೆ. ಹಣಕಾಸಿನ ಒಳಹರಿವು ಚೆನ್ನಾಗಿ ಆಗ್ತಕ್ಕಂತಹದ್ದು. ಮನೆಯ ಹೊರಗಡೆ ಕಿರಿಕಿರಿಯ ವಾತಾವರಣಗಳೆಲ್ಲ ದೂರವಾಗ್ತಕ್ಕಂತಹದ್ದು. ನಿರುದ್ಯೋಗಿಗಳಿಗೆ ನಿಮ್ಮ ಪ್ರಯತ್ನಗಳು ಉದ್ಯೋಗ ಪ್ರಾಪ್ತಿಗೆ ಬಹಳ ಸಹಕಾರಿಯಾಗ್ತವೆ. ನಿಮ್ಮ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ನಿಮ್ಗೆ ಬಹಳ ಸಂತೋಷವನ್ನು ತಂದುಕೊಟ್ರೆ, ಮನಸ್ಸಿನಲ್ಲೊಂದು ಸ್ಥಿರತೆಯ ಭಾವ, ಯಾವಾಗ್ಲೂ ಅಸ್ಥಿರವಾಗಿರುವಂತಹ ನಿಮ್ಮ ಮನಸ್ಸು ಬಹಳ ಸ್ಥಿರವಾಗಿರುವಂತಹ ಒಂದು ಸಮಯ ಈ ವಾರದಲ್ಲಿ ಮೀನರಾಶಿಯವರಿಗೆ ಸಿಗತಕ್ಕಂಥದ್ದು. ಒಂದಷ್ಟು ನೆಮ್ಮದಿಯನ್ನು ಪಡ್ಕೋತೀರ. ಸೊ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದಿಷ್ಟು 12 ರಾಶಿಯ ಫಲಾನುಫಲಗಳು. ಹಾಗಾದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಮೊದಲನೆಯದಾಗಿ ಸಾಮಾಜಿಕ ಪರಿಹಾರ. ಬಿಸಿಲಿನ ಝಳ ತುಂಬಾನೇ ಜಾಸ್ತಿ ಆಗೋಗಿದೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಗಡೆ ಒಂದು ಸಣ್ಣ ಬಟ್ಟಲುಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕಾಗತ್ತೆ. ನೀವು ಮನುಷ್ಯರಾಗಿ ಬದುಕೋದಕ್ಕೂ ಸಹ ಅದು ಸಹಾಯಕ ಮಾಡುತ್ತೆ. ಮೊದಲನೇದಾಗಿ ನಾವು ಮಾಡ್ಕೊಳ್ಬೇಕಾಗಿರೋದೇ ಪ್ರಕೃತಿಯ ಜೊತೆಗೆ ಬದುಕಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಪ್ರಕೃತಿಯ ಜೊತೆಗೆ ನಾವು ಬದುಕೋದನ್ನೇ ನಾವು ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆ ಗಿಡಗಳನ್ನ ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ. ಈ ಬಿಸಿಲಿನ ಕಾಲ ಬಂತು ಅಂದ್ರೆ ಬಹಳ ಸಂಕಷ್ಟ ಮನುಷ್ಯನಿಗೆ ಮಾತ್ರ ಅಲ್ಲ, ಈ ಇಡೀ ಸಕಲ ಜೀವ ಜಂತುಗಳಿಗೆ ಆಗ್ಬಿಟ್ಟಿರತ್ತೆ. ಯೋಚನೆ ಮಾಡಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯ ಕವಚಂ ಸ್ತೋತ್ರವನ್ನ ಪ್ರತಿನಿತ್ಯ ಎಲ್ಲರೂ ಬೆಳಗ್ಗೆ ಮತ್ತು ಸಂಜೆ ಪಠಣ ಮಾಡ್ಕೊಳ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಜೊತೆಗೆ 31ನೇ ತಾರೀಕು 5ನೇ ತಿಂಗಳು 2026 ನಡೆಯುವಂತಹ ಗುರುಮಹಾಯಾಗದಲ್ಲಿ ಬಂದು ಪಾಲ್ಗೊಳ್ಳೋದು ಮರಿಬೇಡಿ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇದಾಗಿತ್ತು ಈ ವಾರ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.